ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವರ್ಕ್ ಫ್ರಂ ಹೋಮ್ ಹೆಸರಲ್ಲಿ ಕೋಲಾರದಲ್ಲಿ ಕೋಟ್ಯಾಂತರ ರು ವಂಚಿಸಿ ಬೆಂಗಳೂರಿನ ಲೇಡಿ ಗ್ಯಾಂಗ್ ಪರಾರಿ. ಮನೆಯ ಮುಂದೆ ಕಸ ಹಾಕಿದ್ದಕ್ಕೆ ರಂಪಾಟ, ದಂಪತಿಗೆ ಚಾಕು ಇರಿದು ಪ್ರಾಣ ಬೆದರಿಕೆ ಹಾಕಿದ ಕಿರಾತಕರು. ಹೆರಿಗೆ ಮಾಡಿಸಲು ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ, ಜಿಲ್ಲಾ ಪಂಚಾಯಿತಿ ಸಿಇಒ ಆಸ್ಪತ್ರೆಗೆ ಭೇಟಿ, ಆರೋಪಿತ ವೈದ್ಯ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ. ರೈತ ಸಹಕಾರ ಸಂಘದ ಹೆಸರಿನಲ್ಲಿ ನಕಲಿ ರಸಗೊಬ್ಬರ ಮಾರಾಟ, ರೈತರಿಂದಲೇ ಮೋಸ ಪತ್ತೆ, ಆರೋಪಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು, ಕೃಷಿ ಅಧಿಕಾರಿಗಳಿಂದ ಅಂಗಡಿ ಸೀಸ್. ವಾರ್ತೆಗಳ ವಿವರ. ಮನೆಯಲ್ಲೇ ಕೂತು ಲಕ್ಷ ಗಳಿಸಿ ಅಂದ್ರು. ರೀಲ್ಸ್ ನೋಡಿ ಮರುಳಾದ ಬಡ ಜನರಿಗೆ ನಾಮ ಇಟ್ರು. ಕೋಲಾರದಲ್ಲಿ ವರ್ಕ್ ಫ್ರಂ ಹೋಮ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚಿಸಿ ಬೆಂಗಳೂರಿನ ಲೇಡಿ ಗ್ಯಾಂಗ್ ಪರಾರಿಯಾಗಿರುವ ಘಟನೆ ನಡೆದಿದೆ. ಹೌದು, ಕಟ್ಟಿದ ಹಣಕ್ಕಿಂತ ಹೆಚ್ಚುವರಿಯಾಗಿ ಹಿಂದಿರುಗಿಸುವುದಾಗಿ ಹೇಳಿ ಬಡವರಿಂದ ಲಕ್ಷಾಂತರ ರು ಹಣ ಪಡೆದು ವಂಚಿಸಿರುವ ಘಟನೆ ಕೋಲಾರ ನಗರದ ಬಾಲಸಂದ್ರ ಬಡಾವಣೆಯಲ್ಲಿ ಶುಕ್ರವಾರ ಜರುಗಿದೆ. ಬೆಂಗಳೂರಿನ ಆರತಿ ಎಂಬುವವರು ಕೋಲಾರದಲ್ಲಿ ಶ್ರೀ ಕಾಳಿದೇವಿ ಎಂಟರ್ಪ್ರೈಸಸ್ ಕಟ್ಟಿಕೊಂಡು ಅಗರಬತ್ತಿ, ಊಟದ ಎಳೆ, ಕರ್ಪೂರ ಹೀಗೆ ಮನೆಯಲ್ಲೇ ತಯಾರಿಸಬಲ್ಲ ಕಚ್ಚಾ ವಸ್ತುಗಳನ್ನು ನೀಡುತ್ತಿದ್ರು. ಪ್ರತಿ ತಿಂಗಳು ತಯಾರಿಸಿದ್ದ ವಸ್ತುಗಳು ಸಂಸ್ಥೆಯ ಸಿಬ್ಬಂದಿ ಹಣ ಕಟ್ಟಿದವರ ಮನೆ ಬಳಿಗೆ ಹೋಗಿ ಸಂಗ್ರಹಿಸಿ ತರ್ತಿದ್ರು. ಪ್ರತಿ ತಿಂಗಳು ಕಟ್ಟಿದ್ದ ಹಣಕ್ಕೆ ಶೇಕಡಾವಾರು ಹಣ ಸಹ ನೀಡುತ್ತಿದ್ರು. ಕಳೆದ 1 ವರ್ಷದ ಹಿಂದೆ ಬಾಲಸಂದ್ರ ಬಡಾವಣೆಯಲ್ಲಿ ಕಚೇರಿ ಪ್ರಾರಂಭಿಸಿರುವ ಖಾಸಗಿ ಸಂಸ್ಥೆಯವರು ಸಿಬ್ಬಂದಿಯನ್ನ ಸಹ ನೇಮಿಸಿಕೊಂಡಿದ್ದಾರೆ. ಸುಮಾರು 2530 ಮಂದಿಯಿಂದ ಕನಿಷ್ಠ 50,000ದಿಂದ 10 ಲಕ್ಷ ರುವರೆಗೂ ಠೇವಣಿ ಕಟ್ಟಿಸಿಕೊಂಡಿದ್ದಾರೆ. ಸಂಸ್ಥೆಯ ಕಾರ್ಯ ಚಟುವಟಿಕೆ ಬಗ್ಗೆ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ಹರಿದು ಬಿಟ್ಟಿದ್ದು, ವರ್ಕ್ ಫ್ರಂ ಹೋಮ್ ಕೆಲಸ ಲಕ್ಷ ಸಂಬಳ ಪಡೆದುಕೊಳ್ಳಿ ಎಂದು ನಾಗರಿಕರನ್ನ ಹುಚ್ಚೆಬ್ಬಿಸಿದ್ದಾರೆ. ರೀಲ್ಸ್ ನೋಡಿ ಮರುಳಾದ ಕೆಲ ಮಹಿಳೆಯರು, ಕೂಲಿ ಕಾರ್ಮಿಕರು ಹಣವನ್ನು ತಂದು ಸಂಸ್ಥೆಗೆ ಕಟ್ಟಿದ್ದಾರೆ. ಇದಕ್ಕೆ ಅವರು ಕರಾರು ಪತ್ರ ಪಡೆದುಕೊಂಡಿದ್ದು ವ್ಯವಹಾರಕ್ಕೆ ಗ್ಯಾರಂಟಿ ನೀಡಿದ್ದಾರೆ. ಈ ಸಂಸ್ಥೆಯು ಸರ್ಕಾರದಿಂದ ಮಾನ್ಯತೆ ಪಡೆದುಕೊಂಡಿದ್ದು ನಿರುದ್ಯೋಗಸ್ಥರಿಗೆ ಕೆಲಸ ನೀಡುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಬಂದವರನ್ನ ಯಾಮಾರಿಸಿದ್ದಾರೆ. ಇದನ್ನು ನಂಬಿ ಹಣ ಪಾವತಿ ಮಾಡಿದವರನ್ನ ಸಂಸ್ಥೆಯ ಮಾಲೀಕರಾದ ಆರತಿ ವಂಚಿಸಿ ತಲೆಮರೆಸಿಕೊಂಡಿದ್ದಾರೆ. ಕಳೆದ 4-5 ದಿನಗಳಿಂದ ಕೊಟ್ಟಿರುವ ಹಣವನ್ನು ವಾಪಸ್ ನೀಡುವಂತೆ ಕೆಲ ಮಹಿಳೆಯರು ಸಿಬ್ಬಂದಿಯನ್ನ ಒತ್ತಾಯಿಸಿದ್ದು ದಿನಗಳನ್ನ ತಳ್ಳಿಕೊಂಡು ಹೋಗ್ತಿದ್ರು. ಇದರಿಂದ ಅನುಮಾನಗೊಂಡ ಹಣ ಪಾವತಿದಾರರು ಪ್ರತಿಭಟನೆ ನಡೆಸಲು ಯತ್ನಿಸಿದ್ರು. ಮಾಹಿತಿ ತಿಳಿದ ಗಲ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ವಂಚನೆಗೆ ಒಳಗಾದವರು ದೂರು ನೀಡಿದರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ರು. ಇದಕ್ಕೆ ಸ್ಪಂದಿಸಿದ ಪ್ರತಿಭಟನಾಕಾರರು ಠಾಣೆಗೆ ಭೇಟಿ ನೀಡಿ ಆಗಿರುವ ಮೋಸದ ಬಗ್ಗೆ ದೂರು ನೀಡಲು ಮುಂದಾದರು. ಆದರೆ ಪೊಲೀಸರು ದೂರನ್ನ ಸ್ವೀಕರಿಸದೆ ವಾಪಸ್ ಕಳುಹಿಸಲು ಯತ್ನಿಸಿದ್ರು. ಆನಂತರ ದೂರು ಸ್ವೀಕರಿಸಿದ್ದಾರೆ. ಏನು ಇವತ್ತೊಂದು ದಿವಸ ಈ ಕಾಳಿಕಾಂಬ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಏನು ಇವಾಗ ಕೋಲಾರದಲ್ಲಿ ಬಾಲಸಂದ್ರ ಲೇಔಟಲ್ಲಿ ಮಾಡ್ಕೊಂಡಿದ್ದಾರೋ ಅಲ್ಲಿ 50,000 ಕಟ್ಟೋದಾಗಲಿ 1 ಲಕ್ಷ ಕಟ್ಟೋದಂತೆ ಅದಕ್ಕೆ ಬಡ್ಡಿ ಕೊಡ್ತೀರಿ ಅಂತ, ಅಂದರೆ ಮಿನಿಮಮ್ ಇವಾಗ 1 ಲಕ್ಷ ಕಟ್ಟಿದ್ರೆ 22,000 ಚಿಲ್ಲರೆ ಆ ಥರ ಕೊಡ್ತೀರಿ ಅಂತ ಹೆಣ್ಣು ಮಕ್ಕಳಿಗೆ ಆಸೆ ಇಟ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ಫಸ್ಟು 1 ಲಕ್ಷ ತಗೊಂಡು ಒಂದು 20 kg 30 kg ಅಷ್ಟು ಈ ಊದುಬತ್ತಿ ಆಗಲಿ ಈ ಏನು ಹೇಳ್ತಾರೆ ಈ ಪೇಪರ್ ಆ ಥರ ಎಲ್ಲ ಕೊಡ್ತಾರೆ. ಅದನ್ನು ಮನೆಗೆ ಕೊಟ್ಬಿಟ್ಟು ನೀವು ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಆದಮೇಲೆ ಮತ್ತೆ ಪ್ರತಿ ತಿಂಗಳು ನಿಮಗೆ 22,000 ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ಈ ಪ್ಯಾಕಿಂಗ್ ಕೊಡೋ ಅಂಥದ್ದು ಏನಿದೆ ಅವರೇ ಮನೆ ಹತ್ರ ಬಂದು ಕೊಟ್ಟು ಮತ್ತೆ ರಿಟರ್ನ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಏನಂತಂದರೆ ಇವಾಗ ಒಂದು 2 ತಿಂಗಳಿಂದ ಯಾವುದೇ ರೀತಿಯ ಅವ್ರಿಗೆ ವೇತನನೂ ಕೊಡ್ತಾ ಇಲ್ಲ ಮತ್ತು ಯಾವುದೇ ರೀತಿಯಾದಂಥ ಅವ್ರಿಗೆ ಪ್ಯಾಕಿಂಗೂ ಕೊಡ್ತಾ ಇಲ್ಲ. ಇದು ದೊಡ್ಡ ಮೋಸ ಆಗ್ಬಿಟ್ಟಿದೆ. ಇದರಲ್ಲಿ ಮೈನ್ ಏನಂದರೆ ಈ ಕಾಳಿಕಾಂಬ ಎಂಟ್ರೆನ್ಸ್ ಕೋಲಾರ ಬ್ರಾಂಚಲ್ಲಿ ರಮ್ಯಾ ಅಂತ ಒಬ್ರು ಇದ್ದಾರೆ. ಈ ನಮ್ಮ ಕೋಲಾರ ಜಿಲ್ಲಾ ಬಡ ಮಹಿಳೆಯರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಅಮ್ಮನ ಒಂದು ಮಾತಿಗೆ ಬೆರಗಾಗಿ ಆ ಅಮ್ಮನ ಹೇಳ್ತಾ ಇರ್ತಾವೆ ಸುಳ್ಳು ಆಸೆಗಳನ್ನ ಹುಟ್ಟಿಸಿ ಆ ಹೆಣ್ಣು ಮಕ್ಳ ಹತ್ರ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷವರೆಗೂ ಕೂಡ ಎಂಬ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಯಾವುದೇ ರೀತಿ ಅವ್ರಿಗೆ ಪೇಮೆಂಟು ಕೊಡ್ತಾ ಇಲ್ಲ, ಯಾವುದೇ ರೀತಿ ವೇತನ ಕೊಡ್ತಾ ಇಲ್ಲ. ಇವಾಗ ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು 1 ಲಕ್ಷ 2 ಲಕ್ಷ 20 ಲಕ್ಷ ಇದೆ ಆ ಅಮೌಂಟ್ ಕೂಡ ಕೊಡ್ತಾ ಇಲ್ಲ. ಅದನ್ನು ಇವತ್ತು ಕೊಡ್ತೀರಿ ನಾಳೆ ಕೊಡ್ತೀರಿ ಇವತ್ತು ಕೊಡ್ತೀರಿ ನಾಳೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಸುಮಾರು 1 ತಿಂಗಳು 2 ತಿಂಗಳಿಂದ ಜನಗಳಿಂದ ಸತಾಯಿಸ್ತಾ ಇದ್ದಾರೆ. ಅದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಯಾರು ಈ ಬಡ ಹೆಣ್ಣು ಮಕ್ಕಳು ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಆ ಅಮೌಂಟ್ನ ಅವ್ರಿಗೆ ಸಂಬಳ ಬಂದಿದ್ರು ಪರವಾಗಿಲ್ಲ, ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಆ ಅಮೌಂಟ್ನ ವಾಪಸ್ ಕೊಡಿಸಿ ಆ ಜನ ಹೆಣ್ಮಕ್ಳಿಗೆ ಒಂದು ಒಳ್ಳೇದು ಮಾಡ್ಕೊಡ್ಬೇಕಂತ ತಮ್ಮ ಮೀಡಿಯಾ ಮುಖಾಂತರ ನಾನು ಬಯಸ್ತಾ ಇದ್ದೀನಿ.
ಇನ್ನು ಮಾಲೂರು ಬೂದಿಕೋಟೆ ಭಾಗದಲ್ಲೂ ಶಾಖೆಗಳನ್ನು ಹೊಂದಿದ್ದು ಅಲ್ಲೂ ಸಹ ಇದೇ ಪರಿಸ್ಥಿತಿ ಎದುರಾಗಿದೆ. ಇನ್ನು ಇವರ ಕೇಂದ್ರ ಕಚೇರಿ ಬೆಂಗಳೂರಿನ ಚಿಕ್ಕಜಾಲದಲ್ಲಿ ಇದ್ದು ಕೆಲವರು ಅಲ್ಲಿಗೂ ಹೋಗಲು ಸಿದ್ಧರಾದ್ರು. ಆದ್ರೆ ಡಿಎಸ್ಎಸ್ ಮುಖಂಡನೋರ್ವ ಮಧ್ಯಪ್ರವೇಶ ಮಾಡಿ ಅವರನ್ನ ತಡೆದಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತು. ಪ್ರತಿಭಟನೆಯ ವೇಳೆ ಸಿಬ್ಬಂದಿಯ ಪರ ವಹಿಸಿಕೊಂಡು ಮಾತನಾಡಿದ್ರಿಂದ ಮಹಿಳೆಯರು ಆ ಮುಖಂಡನನ್ನ ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ಮಾತನಾಡಿ, ಜನರನ್ನ ವಂಚನೆ ಮಾಡುವ ಸಂಸ್ಥೆಗಳು ನಗರದಲ್ಲಿ ಆಗಾಗ ತಲೆ ಎತ್ತುತ್ತಿವೆ. ಹೊರಗಿನಿಂದ ಬಂದ ವ್ಯಕ್ತಿಗಳು ಸ್ಥಳೀಯರ ಬಳಿ ಹಣ ಕಟ್ಟಿಸಿಕೊಂಡು ಬೆಂಗಳೂರಿನ ಆರತಿ ಎಂಬುವವರು ಪರಾರಿಯಾಗಿದ್ದಾರೆ. ಅವರ ವಿರುದ್ಧ ಪೊಲೀಸರು ದೂರು ದಾಖಲಿಸಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ದೊರಕಿಸಬೇಕು, ಇಲ್ಲದಿದ್ದರೆ ವೇದಿಕೆಯಿಂದ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. 1 ಲಕ್ಷ ಹಣ ಕಟ್ಟಿದ್ರೆ ತಿಂಗಳಿಗೆ 22,000 ಹೆಚ್ಚುವರಿ ಹಣವನ್ನು ಕೊಡ್ತೀವಿ ಅಂತೇಳಿ ಹಣ ಕಟ್ಸ್ಕೊಂಡಿದ್ದಾರೆ. ಅದರಲ್ಲಿ ಮೂಲ ಮಾಲೀಕರು ಬಂದು ಆರತಿ ಅಂತ ಹೇಳಿಬಿಟ್ಟು ಅವ್ರು ಬೆಂಗಳೂರಿನವರು. ಇಲ್ಲಿ ರಮ್ಯಾ ಅಂತೇಳಿ ಮ್ಯಾನೇಜರ್ ಒಬ್ಬ ಹೆಣ್ಣುಮಗಳಿದ್ದಾಳೆ. ಆ ಹೆಣ್ಣುಮಗಳು ನಮ್ಮ ಜಿಲ್ಲೆಯ ಜನರ ಹತ್ರ ಹೆಣ್ಮಕ್ಳು ಕರೆಸ್ಕೊಂಡು ಬಡವ್ರನ್ನ ಕರೆಸ್ಕೊಂಡು ಅವ್ರ ಹತ್ರ ಹಣದ ಆಸೆ ಮೂಡಿಸಿ 22,000 ರೂಪಾಯಿ ತಿಂಗಳಿಗೆ 1 ಲಕ್ಷ ಕಟ್ಟಿದ್ದು 22,000 ಬರುತ್ತೆ, ನಿಮ್ಮ ಮನೆಯಲ್ಲೂ ಕೂಡ ನಾವು ಊದುಬತ್ತಿ ಕೊಡ್ತೀವಿ, ಅದನ್ನು ಪ್ಯಾಕಿಂಗ್ ಮಾಡಿಕೊಟ್ರೆ ಅದಕ್ಕೂ ಹೆಚ್ಚುವರಿಯಾಗಿ ಹಣ ಕೊಡ್ತೀವಿ ಅಂತೇಳಿ ಅವ್ರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಸುಮಾರು 100 ಕೋಟಿ ರೂಪಾಯಿ ಹಣವನ್ನು ಕಟ್ಸ್ಕೊಂಡಿದ್ದಾರೆ. ರಮ್ಯಾ ಆ ಹೆಣ್ಣು ಮಗಳ ಮೇಲೆ ಪ್ರಕರಣ ದಾಖಲಾಗಬೇಕು, ಆ ಮಾಲೀಕರ ಮೇಲೆ ಪ್ರಕರಣ ದಾಖಲಾಗಿ ನೊಂದಂಥ ಹಣ ಕಟ್ಟಿದಂಥವ್ರಿಗೆ ಹಣವನ್ನು ವಾಪಸ್ ಕೊಡಿಸ್ಬೇಕಂತೇಳಿ ಯಾರು ಇವತ್ತು ಹಣ ಕಟ್ಟಿ ಮೋಸ ಹೋಗಿದ್ದಾರೆ ಅವರ ಸ್ವಯಂ ಪ್ರೇರಣೆಯಿಂದ ಅವ್ರನ್ನ ಕರೆದು ಕಂಪ್ಲೇಂಟನ್ನು ತಗೊಂಡು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತೇಳಿ ಈ ಸಂದರ್ಭದ ಎಚ್ಚರಿಕೆಯನ್ನು ಕೊಡ್ತೇವೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ಸಣ್ಣದೊಂದು ಕಸ ಗುಡಿಸುವ ವಿಚಾರಕ್ಕೆ ಶುರುವಾದ ಜಗಳ ದಂಪತಿಯ ಮೇಲಿನ ಮಾರಣಾಂತಿಕ ಹಲ್ಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಡೆದಿದೆ. ಕಸ ಗುಡಿಸುತ್ತಿದ್ದ ಮಹಿಳೆಯ ಮೇಲೆ ಎದುರು ಮನೆಯವರು ಅವಾಚ್ಯ ಶಬ್ದಗಳಿಂದ ಬೈದು ಜಗಳ ಬಿಡಿಸಲು ಬಂದ ಆಟೋ ಚಾಲಕನಿಗೆ ಚಾಕುವಿನಿಂದ ಇರಿದು ಗಾಯಗೊಳಿಸಿರುವ ಅಮಾನವೀಯ ಘಟನೆ ಚಿಂತಾಮಣಿಯ ಶಾಂತಿನಗರದಲ್ಲಿ ನಡೆದಿದೆ. ಸದ್ಯ ಗಾಯಾಳುಗಳು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಂತಾಮಣಿ ನಗರದ ಶಾಂತಿನಗರ ನಿವಾಸಿ ಆಟೋ ಚಾಲಕ 33 ವರ್ಷದ ನರಸಿಂಹ ಹಾಗೂ ಅವರ ಹೆಂಡತಿ ನೇತ್ರಾವತಿ ಹಲ್ಲೆಗೊಳಗಾದ ದಂಪತಿ. ಬೆಳಗ್ಗೆ ನೇತ್ರಾವತಿ ಅವರು ತಮ್ಮ ಮನೆಯ ಮುಂದೆ ಕಸ ಗುಡಿಸುತ್ತಿದ್ದಾಗ ಎದುರುಗಡೆ ಮನೆ ನಿವಾಸಿಗಳಾದ ಪುಷ್ಪಮ್ಮ ಹಾಗೂ ಆಕೆಯ ಅಣ್ಣ ಗಲಾಟೆ ತೆಗೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದಾದ ಬಳಿಕ ಮಧ್ಯಾಹ್ನ 3:30 ಸುಮಾರಿಗೆ ಪುಷ್ಪಮ್ಮ ವಿನೋಬಾ ಕಾಲೋನಿಯ ಸುನಿತಮ್ಮ ಅಲಿಯಾಸ್ ಭಮ್ಮಿ, ಬಾಲು, ರೋಜಿ ಮತ್ತು ಚಂದನ್ ಎಂಬುವವರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ನರಸಿಂಹ ಅವರ ಮನೆಯ ಬಳಿ ಬಂದಿದ್ದಾರೆ. ಗಲಾಟೆ ತಾರಕಕ್ಕೇರಿದಾಗ ಹಲ್ಲೆಕೋರರಾದ 5 ಜನ ಸೇರಿ, ನೀವು ಹೆಚ್ಚಿಗೆ ಮಾತನಾಡಿದರೆ ನಿಮ್ಮನ್ನ ಸಾಯಿಸಿ ನಾವು ಜೈಲಿಗೆ ಹೋಗುತ್ತೇವೆ ಎಂದು ದಂಪತಿಗೆ ನೇರವಾಗಿ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ ಎನ್ನಲಾಗಿದೆ. ತಕ್ಷಣವೇ ಪಕ್ಕದ ಮನೆಯ ನಿವಾಸಿಗಳು ಜಗಳ ಬಿಡಿಸಿದ್ದಾರೆ. ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡಿರುವ ನರಸಿಂಹ ಮತ್ತು ನೇತ್ರಾವತಿ ದಂಪತಿ ಸದ್ಯ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಗಾಯಾಳು ನರಸಿಂಹ ಅವರಿಂದ ಲಿಖಿತ ಹೇಳಿಕೆ ಹಾಗೂ ದೂರನ್ನ ಪಡೆದುಕೊಂಡಿದ್ದಾರೆ. ತಮಗೆ ಪ್ರಾಣ ಬೆದರಿಕೆ ಹಾಕಿ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ವಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು 10,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವೈದ್ಯನ ಕರ್ಮಕಾಂಡದ ಕುರಿತು ವರದಿ ಪ್ರಸಾರವಾಗುತ್ತಿದ್ದಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಸಂತಿ ಅಮರ್ ಅವರು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿತ ವೈದ್ಯನ ಕಾರ್ಯವೈಖರಿ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ರೋಗಿಗಳೊಂದಿಗೆ ಉತ್ತಮ ವರ್ತನೆ ಇರಲಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ದೇವನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು 10,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವೈದ್ಯನ ವಿರುದ್ಧ ಆರೋಪದ ಕುರಿತು ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿ ಬೆನ್ನಲ್ಲೇ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಸಂತಿ ಅಮರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆಸ್ಪತ್ರೆಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಯ ಸೇವೆಯ ಬಗ್ಗೆ ಮಾಹಿತಿ ಪಡೆದ ಸಿಇಒ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆ ವಿಚಾರವಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಪ್ರಕರಣದ ಪೋಷಕರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು.
ಆರೋಪಿತ ವೈದ್ಯನ ಕಾರ್ಯವೈಖರಿ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ರೋಗಿಗಳೊಂದಿಗೆ ಉತ್ತಮ ವರ್ತನೆ ಇರಲಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ವಸಂತಿ ಅಮರ್, ಆರೋಪಿತ ವೈದ್ಯನಿಗೆ ಶೋಕಾಸ್ ನೋಟಿಸ್ ನೀಡಿ ಅಮಾನತುಗೊಳಿಸುವ ಕುರಿತು ಕ್ರಮ ಕೈಗೊಳ್ಳಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಉತ್ತಮ ಸೇವೆ ನೀಡುವಂತೆ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ ಎಂದರು. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೆ. ಏನಾಗಿತ್ತು ರಿಪೋರ್ಟ್ ಕೊಡಿ ಅಂತ, ಏಮೋಗೂ ನಾನು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೆ. ಅವರಿಂದ ಏನೇ ಮಾಹಿತಿ ಬರದೇ ಇದ್ದಕ್ಕೆ ನಾನು ಇವತ್ತು ನಾನೇ ಖುದ್ದಾಗಿ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದೆ. ಮತ್ತು ಹೇಮಾವತಿ ಯಾರು ಪೇಷಂಟ್ ಇದ್ದರು, ಅವ್ರು ಯಾರು ಹೆರಿಗೆ ಆಗಿತ್ತು ಅವ್ರನ್ನೂ ಮಾತಾಡಿದೆ, ಅವ್ರ ಫ್ಯಾಮಿಲಿಯವ್ರನ್ನೂ ಮಾತಾಡಿದೆ. ಡಾಕ್ಟರು ಅಲ್ಲಿದ್ದರು, ಏಮೋ ಎಲ್ಲ ಇದ್ದರು. ಪೇಷಂಟ್ ಕ್ಲಿಯರಾಗಿ ಹೇಳಿದರು, ಅವರು ದುಡ್ಡು ಕೊಟ್ಟಿದ್ದಾರೆ, ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ತೊಗೊಳ್ದಿರ ವಾಪಸ್ ಕೊಟ್ಟಿದ್ದಾರೆ ಅಂತ ಅವರು ಅಲ್ಲಿ ಹೇಳಿದರು. ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಫರ್ದರ್ ಎನ್ಕ್ವೈರಿ ಮಾಡ್ತೀವಿ. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯಿಂದ ನಾಳೆ ಅಂದರೆ ದಿನಾಂಕ 19/7/2026 ಭಾನುವಾರ ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಛಲವಾದಿ ಹೋಲಿಯ ಬಲಗೈ ಜನಜಾಗೃತಿ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರದ ಡಿಸಿಎಂ ಶ್ರೀ ಜಿ ಪರಮೇಶ್ವರ್ ಅವರು ಸಮಾವೇಶ ಉದ್ಘಾಟನೆ ಮಾಡಲಿದ್ದು, ಗೃಹ ಸಚಿವ ಪ್ರಿಯಾಂಕ ಖರ್ಗೆ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಮಳವಳ್ಳಿ ಶಾಸಕ ಎಂಪಿ ನರೇಂದ್ರ ಸ್ವಾಮಿ, ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ, ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕ ಪ್ರಸಾದ್ ಅಪ್ಪಯ್ಯ, ಕೊಳ್ಳೇಗಾಲ ಶಾಸಕ ಎ.ಆರ್. ಕೃಷ್ಣಮೂರ್ತಿ, ಆನೇಕಲ್ ಶಾಸಕ ಪಿ. ಶಿವಣ್ಣ, ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್, ನಂಜನಗೂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್, ಕೊಳ್ಳೇಗಾಲ ಮಾಜಿ ಸಚಿವ ಎನ್. ಮಹೇಶ್, ಮಾಜಿ ಸಚಿವ ಬಿ. ಸೋಮಶೇಖರ್, ವಿಧಾನ ಪರಿಷತ್ ಸದಸ್ಯರು, ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಿರುವ ಸಮುದಾಯದ ಮುಖಂಡರು, ಜಿಲ್ಲೆ ಮತ್ತು ತಾಲೂಕುಗಳಿಂದ ಆಗಮಿಸುತ್ತಿರುವ ಒಕ್ಕೂಟದ ಮುಖಂಡರು, ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಎಲ್ಲರಿಗೂ ಆದರದ ಸ್ವಾಗತ ಬಯಸುವವರು ಶ್ರೀ ಡಾಕ್ಟರ್ ಟಿ. ಶ್ರೀನಿವಾಸಪ್ಪ, ಸಂಸ್ಥಾಪಕ ಅಧ್ಯಕ್ಷರು, ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟ ಹಾಗೂ ಶ್ರೀ ಏಡುಕೊಂಡಲ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್, ಚಿಕ್ಕಬಳ್ಳಾಪುರ. ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ, ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸಿವಿವಿ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ದಿನಾಂಕ 23/7/2026 ಗುರುವಾರ ಕೆವಿ ಕ್ಯಾಂಪಸ್ನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ. ರಕ್ತದಾನದ ಮಹತ್ವ ಮತ್ತು ರಕ್ತದ ಅವಶ್ಯಕತೆಯನ್ನ ಅರಿತ 2 ದತ್ತಿಗಳ ಅಧ್ಯಕ್ಷರು ದತ್ತಿ ದಿನಾಚರಣೆಯ ಒಂದು ಭಾಗವಾಗಿ 2007ರಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ ಸಂಘಟಿಸುತ್ತಾ ಬಂದಿದ್ದು, 2025ರಲ್ಲಿ 2810 ಯೂನಿಟ್ಗಳ ರಕ್ತ ಸಂಗ್ರಹಿಸಿ ರಾಜ್ಯದಲ್ಲಿಯೇ ದಾಖಲೆ ಮಾಡಿದ ಹೆಗ್ಗಳಿಕೆ, ಗೌರವ ಇಡೀ ಜಿಲ್ಲೆಗೆ ಸಲ್ಲುತ್ತದೆ. ಈ ಬಾರಿ 23ರಂದು ನಡೆಯುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿ ದತ್ತಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಮನವಿ ಮಾಡಿದ್ದಾರೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ.
15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ ಐಎಸ್ ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ರೈತರು ಮಾರಾಟಗಾರರ ಮೇಲೆ ನಂಬಿಕೆ ಇಟ್ಟು ತಮಗೆ ಬೇಕಾದ ರಸಗೊಬ್ಬರಗಳನ್ನು ಕೊಂಡುಕೊಂಡು ಹೋಗಿ ತಮ್ಮ ಬೆಳೆಗಳ ರಕ್ಷಣೆಗೆ ಮುಂದಾಗಿದ್ದು ಮಾರಾಟ ಮಾಡುವ ಸಹಕಾರ ಸಂಘಗಳು, ಖಾಸಗಿ ಮಾರಾಟಗಾರರು ನಕಲಿ ಗೊಬ್ಬರ ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದಾರೆ. ದ್ರಾಕ್ಷಿ, ದಾಳಿಂಬೆ ಹೂಗಳಿಗೆ ಬಳಕೆ ಮಾಡಲು ಬಳಸುತ್ತಿದ್ದ ನೀರಿನಲ್ಲಿ ಕರಗುವ ನಕಲಿ ಗೊಬ್ಬರ ಮಾರಾಟ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದ್ದು, ಆರೋಪಿಯನ್ನ ಪೊಲೀಸರು ವಶಕ್ಕೆ ಒಪ್ಪಿಸಿದ್ದು, ಕೃಷಿ ಅಧಿಕಾರಿಗಳು ಅಂಗಡಿ ಸೀಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಕ್ರಾಸ್ನಲ್ಲಿ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಸಂಘದ ಹೆಸರಿನಲ್ಲಿ ಲೈಸೆನ್ಸ್ ಪಡೆದು ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ರೈತರ ಹೆಸರಿನಲ್ಲಿ ನಕಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದ್ದು, ಮೋಸ ಮಾಡಿರುವುದು ತಿಳಿಯುತ್ತಿದ್ದಂತೆ ರೈತರೇ ನೇರವಾಗಿ ಕಂಪನಿಯವರಿಗೆ ದೂರು ನೀಡಿ ಕಂಪನಿಯವರನ್ನು ಕರೆಸಿಕೊಂಡು ಅಂಗಡಿ ಮೇಲೆ ದಾಳಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಲಕ್ಷಾಂತರ ರು ಬಂಡವಾಳ ಹೂಡಿ ಉತ್ತಮ ಬೆಳೆ ಬರಲೆಂದು ರೈತರು ನೀರಿನಲ್ಲಿ ಕರಗುವ ದುಬಾರಿ ಬೆಲೆಯ ರಸಗೊಬ್ಬರಗಳನ್ನು ಖರೀದಿ ಮಾಡಿ ಬೆಳೆಗಳಿಗೆ ಬಳಸುತ್ತಾರೆ. ಆದರೆ ಈ ವಂಚಕ ರಸಗೊಬ್ಬರದಲ್ಲಿ ಉಪ್ಪು, ಅಮೋನಿಯಂ ಸಲ್ಫೇಟ್ ಅನ್ನು ಮಿಶ್ರಣ ಮಾಡಿ ವಂಚನೆ ಮಾಡುತ್ತಿದ್ದ ಎನ್ನಲಾಗಿದೆ. ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕ ಸಂಘದಿಂದ ಖರೀದಿ ಮಾಡಿದ್ದ ಗೊಬ್ಬರ ನಕಲಿ ಎಂದು MKP ಗೊಬ್ಬರ ಬಾಯಲ್ಲಿಟ್ಟುಕೊಂಡು ಆತಂಕ ಸೃಷ್ಟಿಸಿದ್ದಾನೆ. MKP ಮನು ಪೊಟ್ಯಾಷಿಯಂ ಬಾಯಲ್ಲಿಟ್ಟುಕೊಂಡ ರೈತ ಇಲ್ಲಿಂದ 5,200 MKP ರಸಗೊಬ್ಬರ ಖರೀದಿ ಮಾಡಿದ್ದ ರೈತ ಎನ್ನಲಾಗಿದ್ದು, ಖರೀದಿ ಮಾಡಿದ್ದ ಗೊಬ್ಬರದಲ್ಲಿ ಬರೀ ಉಪ್ಪು, ಯೂರಿಯಾ ಬಳಕೆ ಮಾಡಿ ರಸಗೊಬ್ಬರ ಮಾರಾಟ ಮಾಡಿದ್ದ ಎಂದು ಮಾರಾಟ ಮಾಡಿದ ಮಾಲೀಕನ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ. MKP ಜೊತೆ ಮತ್ತಿತರ ನಕಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿ ಮಾಲೀಕ ಲೈಸೆನ್ಸ್ ಇಲ್ಲದ ರಸಗೊಬ್ಬರ ಮಾರಾಟ ಮಾಡ್ತಿದ್ದ. ಆದರೆ ಇವರ ಲೈಸೆನ್ಸ್ ಮುಕ್ತಾಯದ ಬಳಿಕ ಗೊಬ್ಬರ ಮಾರಾಟ ಮಾಡ್ತಿದ್ರು. ಅಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದು ಡೂಪ್ಲಿಕೇಟ್ ಅಂತ ಗೊತ್ತಾಗಿರೋದ್ರಿಂದ ನಾವು ಕಂಪನಿಯವ್ರನ್ನ ಕರೆಸಿ ಇಲ್ಲಿ ಅಂಗಡಿಯಲ್ಲೇ ಸಿಕ್ಕಿರೋದ್ರಿಂದ ಮಾಜಾರ್ ಮಾಡಿಸಿದ್ವಿ. ಅಧಿಕಾರಿಗಳು, ಕೃಷಿ ಇಲಾಖೆಯವರು ರಾತ್ರಿ 10:30 ಬಂದು ಇಲ್ಲಿ ಇದು ಮಾಡ್ಕೊಂಡು ಎಷ್ಟು ಮೂಟೆ ಇದಾವೆ ಏನು ಅಂತ ಇದು ಮಾಡಿ ಗೋಡೌನ್ ಕ್ಲೋಸ್ ಮಾಡಿ ಬೆಳಗ್ಗೆ ಬಂದು 10:30 ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ, ಬೇರೆ ICL ಕಂಪ್ನಿದೆ ಎಲ್ಲ ಔಷಧಿಗಳು, ಎಲ್ಲ ಬೇಸಾಯಗಳು, ಮೆಗ್ನೀಷಿಯಂ ಸಲ್ಫೇಟು ಎಲ್ಲದನ್ನು ಇದು ಮಾಡಿದ್ದಾರೆ. ತಿರುಗಿ 1.5 ತಿಂಗಳಾಗಿದೆ ಇವ್ರದ್ದು ಲೈಸೆನ್ಸ್ ಲ್ಯಾಪ್ಸ್ ಆಗಿ. ಆಮೇಲೆ ಅದರ ಮೇಲೆ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಈ ಭಾಗದಲ್ಲಿ ದ್ರಾಕ್ಷಿ, ದಾಳಿಂಬೆ ಹಾಗೂ ಹೂಗಳಿಗೆ ಬಳಕೆ ಮಾಡಲು ರೈತರು ಗೊಬ್ಬರ ಖರೀದಿ ಮಾಡುತ್ತಿದ್ದು, ಈಗಲೇ ಮಳೆ ಇಲ್ಲದೆ ಕಂಗಾಲಾದ ರೈತರಿಗೆ ಕಳಪೆ ಗುಣಮಟ್ಟದ ಗೊಬ್ಬರದ ಕಾಟದಿಂದ ಮತ್ತಷ್ಟು ಕುಗ್ಗಿ ಹೋಗುವಂತಾಗಿದೆ. ರೈತರ ಆಕ್ರೋಶಕ್ಕೆ ಮಣಿದ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದು, ಅಲ್ಲಿ ನಕಲಿ, ಅಸಲಿ ಗೊಬ್ಬರ ಎಷ್ಟಿತ್ತು, ಇದುವರೆಗೂ ಎಷ್ಟು ಮಾರಾಟ ಮಾಡಿ ಮೋಸ ಮಾಡಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ ಎನ್ನಲಾಗಿದೆ. ನಂದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾದರಿಯನ್ನು ಸಂಗ್ರಹಿಸಿ ಹೆಚ್ಚಿನ ತನಿಖೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೈಕ್ ಕಳ್ಳರ ದೊಡ್ಡ ಜಾಲವೊಂದನ್ನು ಭೇದಿಸುವಲ್ಲಿ ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬರೋಬ್ಬರಿ 10 ಲಕ್ಷ ರೂಪಾಯಿ ಮೌಲ್ಯದ 10 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹೌದು, ಗೌರಿಬಿದನೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಅಂತರ್ಜಿಲ್ಲಾ ಕಳ್ಳರನ್ನ ಹೆಡೆಮುರಿ ಕಟ್ಟಿ ಬಂಧಿತರಿಂದ 10 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಇದೇ ತಿಂಗಳ 16ರಂದು ಗೌರಿಬಿದನೂರು ನಗರ ಠಾಣೆಯ ಸಿಬ್ಬಂದಿಯಾದ ಶ್ರೀನಿವಾಸ ರೆಡ್ಡಿ ಮತ್ತು ಮಹಾಂತೇಶ ಪರಂಗಿ ಅವರು ಗಸ್ತು ತಿರುಗುತ್ತಿದ್ದಾಗ ಈ ಜಾಲ ಪತ್ತೆಯಾಗಿದೆ. ಗುಂಡಾಪುರ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಅನುಮಾನಾಸ್ಪದವಾಗಿ ಬರ್ತಿದ್ದ ಓರ್ವ ಆಸಾಮಿಯನ್ನ ತಡೆದು ವಿಚಾರಣೆ ನಡೆಸಿದಾಗ ಇಡೀ ಕಳ್ಳತನದ ಜಾಲ ಬಯಲಾಗಿದೆ. ಬಂಧಿತ ಆರೋಪಿಗಳನ್ನು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಚೆಲ್ಲ ಸೋಮಶಂಕರ್ ಮತ್ತು ಗೌರಿಬಿದನೂರು ತಾಲೂಕಿನ ವೇದಲವೇಣಿ ಗ್ರಾಮದ ವಿನೋದ್ ಕುಮಾರ್ ಎಂದು ಗುರುತಿಸಲಾಗಿದೆ. ಈ ಪೈಕಿ ಸೋಮಶಂಕರ್ ಫ್ಲಿಪ್ಕಾರ್ಟ್ನಲ್ಲಿ ಸ್ಕ್ಯಾನರ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಇನ್ನು ಆರೋಪಿಗಳಿಂದ ಕೇವಲ ಬೈಕ್ ಮಾತ್ರವಲ್ಲದೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಕಳುವಾಗಿದ್ದ 420 ಕೆಜಿ ಒಣ ಮೆಣಸಿನಕಾಯಿಯನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ನಗರ ಠಾಣೆಯಲ್ಲಿ ಬಿಎನ್ಎಸ್ ಮತ್ತು ಬಿಎನ್ಎಸ್ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಚುರುಕುಗೊಳಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಐಪಿಎಸ್, ಅಪರ ಪೊಲೀಸ್ ಅಧೀಕ್ಷಕರಾದ ಜಗನ್ನಾಥ ರೈ ಹಾಗೂ ಉಪವಿಭಾಗದ ಡಿವೈಎಸ್ಪಿ ಪ್ರಕಾಶ್ ಆರ್ ಕೆಎಸ್ಪಿಎಸ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ಸಿಪಿಐ ಅಂಜನ್ ಕುಮಾರ್, ಪಿಎಸ್ಐಗಳಾದ ಲಲಿತಮ್ಮ ಮತ್ತು ವರಲಕ್ಷ್ಮಿ ಹಾಗೂ ಸಿಬ್ಬಂದಿಗಳಾದ ಶ್ರೀನಿವಾಸ ರೆಡ್ಡಿ, ಮಹಾಂತೇಶ, ತಿಪ್ಪೇಶ, ಅಶೋಕ, ವಿನಯ್ ಕುಮಾರ್, ಸುಬ್ರಮಣಿ ಮತ್ತು ಅನಿತಾ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಗುರುಭಕ್ತಿ, ಹಿರಿಯರಿಗೆ ಗೌರವ, ಸಹಬಾಳ್ವೆಯ ಜೀವನದ ಕಲಿಕೆ, ಸಂಸ್ಕಾರ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಮುಖ್ಯ ಆಗಿದೆ ಎಂದು ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಬಿಜಿಎಸ್ ಪಬ್ಲಿಕ್ ಶಾಲಾ ಆವರಣದಲ್ಲಿ ಶನಿವಾರ ಎಲ್ಕೆಜಿ, ಯುಕೆಜಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಜ್ಞಾನಾಂಕುರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿ, ಮಕ್ಕಳ ಶಿಕ್ಷಣದ ಆರಂಭವು ಜ್ಞಾನ, ಸಂಸ್ಕಾರ ಮತ್ತು ಸನಾತನ ಪರಂಪರೆಯೊಂದಿಗೆ ಬೆಸೆದುಕೊಳ್ಳಬೇಕು. ಕೆಲವರು ಅಕ್ಷರ ಅಭ್ಯಾಸ ಮಾಡಿಸಲು ಶೃಂಗೇರಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ತೆರಳುತ್ತಿದ್ದಾರೆ. ಆದರೆ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಂಪ್ರದಾಯಿಕ ಉಡುಗೆಗಳಲ್ಲಿ, ಅಕ್ಕಿಯಲ್ಲಿ ವೇದ ಮಂತ್ರಗಳೊಂದಿಗೆ ಎಲ್ಲ ಜಾತಿ ಧರ್ಮದವರು, ಪೋಷಕರು ಸಾಮೂಹಿಕವಾಗಿ ಅಕ್ಷರ ಅಭ್ಯಾಸ ಮಾಡುವ ಸಂಪ್ರದಾಯವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳಿಗೆ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಅರಿಶಿನ, ಕುಂಕುಮ, ಅಕ್ಕಿ ಹಾಗೂ ಫಲಕದ ಮೇಲೆ ಮೊದಲ ಅಕ್ಷರವನ್ನ ವೇದ ಮಂತ್ರಗಳ ಮಂತ್ರೋಚ್ಚಾರಣೆಗಳ ಹಾಗೂ ಹಿರಿಯರ ಆಶೀರ್ವಾದದೊಂದಿಗೆ ಪುಟ್ಟ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಆರಂಭಕ್ಕೆ ಶುಭಾರಂಭ ಮಾಡಿಸಲಾಯಿತು. ಈ ವೇಳೆ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ, ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಮುನಿರಾಜು, ಶಾಲಾ ಶಿಕ್ಷಕ, ಶಿಕ್ಷಕಿಯರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲರಿಗೆ ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಕುಟುಂಬದಿಂದ ಕಳೆದ 2 ವರ್ಷಗಳಿಂದ ವಾರದಲ್ಲಿ 2 ದಿನ ನಡೆಸಲಾಗುತ್ತಿರುವ ಅನ್ನ ಸಂತರ್ಪಣೆ ಕಾರ್ಯಕ್ರಮವು 2 ವರ್ಷ ಪೂರ್ಣಗೊಂಡು 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಯಲುವಳ್ಳಿ ರಮೇಶ್ ಮಾಡುತ್ತಿರುವ ಉಚಿತ ಅನ್ನದಾನಕ್ಕೆ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿತು. ಈ ಹಿನ್ನೆಲೆಯಲ್ಲಿ ಶನಿವಾರ ಯಲುವಳ್ಳಿ ಎನ್ ರಮೇಶ್ ಅವರು ಸ್ವತಃ ಎಪಿಎಂಸಿ ಮಾರುಕಟ್ಟೆಗೆ ಆಗಮಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಹಸಿದವರಿಗೆ ಅನ್ನ ನೀಡುವ ಪುಣ್ಯದ ಕಾರ್ಯಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದ ಅವರು, ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಿಲ್ಲುವುದಿಲ್ಲ. ಇದೀಗ ಎಪಿಎಂಸಿ ಮಾರುಕಟ್ಟೆಯ ಬಳಿಕ ಹೂವಿನ ಮಾರುಕಟ್ಟೆಯಲ್ಲಿಯೂ ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ. ಸಮಾಜದ ಸ್ಥಿತಿವಂತರು ಮುಂದೆ ಬಂದು ಒಂದೊಂದು ದಿನ ಅನ್ನ ಸಂತರ್ಪಣೆ ನಡೆಸಿದರೆ ವಾರದ ಎಲ್ಲ ದಿನಗಳಲ್ಲಿಯೂ ಹಸಿದವರಿಗೆ ಅನ್ನ ನೀಡಲು ಸಾಧ್ಯವಾಗುತ್ತದೆ. ಇದರಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯಿತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಓನ್ ಮಾರ್ಕೆಟಲ್ಲಿ ಕೆಲವು ರೈತರು ಫೋನ್ ಮಾಡೋದು, ನಮಗೆ ಓನ್ ಮಾರ್ಕೆಟಲ್ಲೂ ನೀವು ಅನ್ನದಾನ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಓನ್ ಮಾರ್ಕೆಟಲ್ಲಿ ಕೂಡ ಅನ್ನದಾನವನ್ನು 1000 ಜನ ಊಟ ಮಾಡ್ತಾ ಇದ್ದಾರೆ. ಸಂತೃಪ್ತಿಯಾಗಿ ನಡೀತಾ ಇದೆ.
ಎಪಿಎಂಸಿ ಮಾರುಕಟ್ಟೆಯ ವರ್ತಕ ಕಣಜೇನಹಳ್ಳಿ ಕೆವಿ ಸುರೇಶ್ ಮಾತನಾಡಿ, ಮಾರುಕಟ್ಟೆಗೆ ಬರುವ ರೈತರಿಗೆ ಕೆಲವೊಮ್ಮೆ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುವುದಿಲ್ಲ. ಕನಿಷ್ಠ ಊಟಕ್ಕೂ ಹಣವಿಲ್ಲದ ಪರಿಸ್ಥಿತಿಯನ್ನ ನಾವು ಕಂಡಿದ್ದೇವೆ. ಎಲ್ಲರ ಕಷ್ಟವನ್ನು ಅರಿತು ಹಸಿದವರಿಗೆ ಅನ್ನ ನೀಡುವ ಪುಣ್ಯದ ಕಾರ್ಯವನ್ನ ಆರಂಭಿಸಿರುವ ಯಲವಳ್ಳಿ ಎನ್ ರಮೇಶ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ ಎಂದು ಎಲ್ಲರ ಪರವಾಗಿ ಪ್ರಾರ್ಥಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಯಲವಳ್ಳಿ ಜನಾರ್ದನ್ ಅವರ ಸೊಸೆ ಹೇಮಾ ಜನಾರ್ದನ್, ಲಕ್ಷ್ಮಣ್, ಶಿವರಾಮ್, ಜೀವನ್ ಸೇರಿದಂತೆ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ಎಪಿಎಂಸಿ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯತೆಯಿಂದ ಅಸ್ವಚ್ಛತೆ ಎದ್ದು ಕಾಣುತ್ತಿದ್ದು, ಟೊಮ್ಯಾಟೊ ಹಣ್ಣುಗಳು ಕೊಳೆತು ನೀರಾಗಿ ನಿಂತಲ್ಲೇ ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿರುವುದಲ್ಲದೆ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಇಲ್ಲದೆ ಟೊಮ್ಯಾಟೊ ಹಣ್ಣುಗಳು ಕೊಳೆತು ಗಬ್ಬುನಾಥ ಬೀರ್ತಿವೆ. ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೇ ಅತಿದೊಡ್ಡ ಮಾರುಕಟ್ಟೆ ಚಿಂತಾಮಣಿಯ ಎಪಿಎಂಸಿ ಟೊಮ್ಯಾಟೊ ಮಾರುಕಟ್ಟೆಯಾಗಿದ್ದು, ಈ ಮಾರುಕಟ್ಟೆಗೆ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಮತ್ತಿತರ ಕಡೆಗಳಿಂದ ವ್ಯಾಪಾರಸ್ಥರು ಹೆಚ್ಚಾಗಿ ಆಗಮಿಸುತ್ತಿರುವುದಲ್ಲದೆ ಚಿಂತಾಮಣಿ ತಾಲೂಕು ಸೇರಿದಂತೆ ಮತ್ತಿತರ ತಾಲೂಕುಗಳಿಂದ ರೈತರು ತಾವು ಬೆಳೆದ ಟೊಮ್ಯಾಟೊ ಹಣ್ಣುಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆಗೆ ಬರುತ್ತಾರೆ. ಇಂತಹ ಮಾರುಕಟ್ಟೆಯಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯತನದಿಂದ ಅಸ್ವಚ್ಛತೆ ಎದ್ದು ಕಾಣುತ್ತಿರುವುದಲ್ಲದೆ ಮಳೆ ನೀರು ನಿಂತಲ್ಲಿಯೇ ನಿಂತು ಕೆಸರು ಗತಿಯಂತಾಗಿ ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿದೆ. ಮಾರುಕಟ್ಟೆಯಲ್ಲಿ ಕೊಳೆತ ಟೊಮ್ಯಾಟೊ ಹಣ್ಣುಗಳು ಗಬ್ಬುನಾಥ ಬೀರುತ್ತಿರುವುದರಿಂದ ರೈತರು ಹಾಗೂ ವ್ಯಾಪಾರಸ್ಥರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಇದ್ದಾರೆ. ಕೂಡಲೇ ಸಂಬಂಧಪಟ್ಟ ಎಪಿಎಂಸಿ ಅಧಿಕಾರಿಗಳು ಕೊಳೆತ ಟೊಮ್ಯಾಟೊ ಹಣ್ಣುಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಮಾರುಕಟ್ಟೆಯಲ್ಲಿ ರೈತರು ನೆಮ್ಮದಿಯಿಂದಾಗಿ ಓಡಾಡಲು ಅವಕಾಶ ಕಲ್ಪಿಸುವಂತೆ ರೈತರು, ಹಮಾಲರು ಹಾಗೂ ಟೊಮ್ಯಾಟೊ ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಎಂಬುದು ಜೀವನದಲ್ಲಿ ಅತ್ಯಂತ ಮೌಲ್ಯವಾದ ಸಮಯವಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರ ಇರಿ. ಮೊಬೈಲ್ ಬಿಟ್ಟರೆ ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗುವುದು ಎಂದು ಪಿಡಿಒ ಅಶ್ವಥ್ ನಾರಾಯಣ ಸ್ವಾಮಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅದ್ಭುತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೃತಿಕಾ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪೋಶೆಟ್ಟಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಿಡಿಒ ಅಶ್ವಥ್ ನಾರಾಯಣ ಸ್ವಾಮಿ ಪಾಲ್ಗೊಂಡು ಮಾತನಾಡಿ, ವಿದ್ಯಾರ್ಥಿಗಳು ಎಷ್ಟು ಕಡಿಮೆ ಮೊಬೈಲ್ ಬಳಸುತ್ತೀರೋ ಅಷ್ಟು ಜ್ಞಾನ ಬೆಳೆಸಿಕೊಳ್ತೀರಾ. ಮೊಬೈಲ್ ಬಳಸುತ್ತಿದ್ರೆ ತಲೆ ಬಗ್ಗಿಸಿ ನಡೆಯುವಂತೆ ಮಾಡುತ್ತದೆ. ಪುಸ್ತಕ ಪತ್ರಿಕೆಗಳನ್ನು ಓದಿ ನೋಡಿ ತಲೆ ಎತ್ತಿ ನಡೆಸುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಹಾಗೂ ಪೋಷಕರ ಮಾತನ್ನ ಕೇಳಿ ಜೀವನದಲ್ಲಿ ಮುಂದೆ ಬರುವಂತಹ ಅವಕಾಶಗಳನ್ನು ಪಡೆಯುವಂತವರಾಗಬೇಕು ಎಂದರು. ಬಿಇಒ ಸುಕನ್ಯಾ ಮಾತನಾಡಿ, ಮೊಬೈಲ್ಗಳನ್ನು ಎಷ್ಟು ಬಳಸುತ್ತೀರೋ ಅಷ್ಟು ಮೂಕರಾಗಿ ವರ್ತಿಸುತ್ತೇವೆ. ಏಕೆಂದರೆ ಮನೆಯವರ ಜೊತೆ ಹಾಗೂ ಸ್ನೇಹಿತರ ಜೊತೆ ಹೆಚ್ಚು ಮಾತನಾಡುವುದಿಲ್ಲ. ಇದರಿಂದಾಗಿ ಸಂಬಂಧಗಳು ಸಹ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದರು. ಇನ್ನು ಇದೇ ವೇಳೆ ಪೋಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಚೆಕ್ ವಿತರಣೆ ಹಾಗೂ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳ ವಿತರಣೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಒಳಪಡುವ ಅಂಗವಿಕಲ ಮಕ್ಕಳಿಗೆ ಧನ ಸಹಾಯದ ಚೆಕ್ಗಳ ವಿತರಣೆ ಮತ್ತು ಪ್ರಸ್ತುತ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿದಿನ ವಿಜಯ ಕರ್ನಾಟಕ ದಿನಪತ್ರಿಕೆಯನ್ನ ಪಂಚಾಯಿತಿ ಕಡೆಯಿಂದ ಒದಗಿಸಲಾಗಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ನೃತ್ಯ ಹಾಗೂ ಕರಾಟೆ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಈ ವೇಳೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಲಕ್ಷ್ಮೀದೇವಿ, ಎಸ್ಡಿಎಂಸಿ ಅಧ್ಯಕ್ಷ ಆನಂದ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ನರಸಿಂಹಯ್ಯ, ಬಿಲ್ ಕಲೆಕ್ಟರ್ ಜಿ ಕೃಷ್ಣ, ಡಿಇಒ ಮಂಜುನಾಥ್, ರಾಜು, ಲಯನ್ಸ್ ಕ್ಲಬ್ ಅಧ್ಯಕ್ಷ ಜಗನ್ನಾಥ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ನಾಗವೇಣಿ, ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಗೋವಿಂದರಾಜು ಇನ್ನಿತರರು ಹಾಜರಿದ್ದರು. ಪೋಶೆಟ್ಟಿಹಳ್ಳಿ ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಅಕ್ಷರ ದಾಸೋಹ ಯೋಜನೆಯಡಿ ಮಕ್ಕಳಿಗೆ ನೀಡಲಾಗುತ್ತಿರುವ ಮೊಟ್ಟೆ, ಹಾಲು ಸೇರಿದಂತೆ ಆಹಾರ ಪದಾರ್ಥಗಳ ದರ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಅನುದಾನ ಹೆಚ್ಚಳಕ್ಕೆ ಒತ್ತಾಯಿಸಿ ಶಿಕ್ಷಕರ ಸಂಘದ ವತಿಯಿಂದ ಪದಾಧಿಕಾರಿಗಳು ಹಾಗೂ ಮುಖ್ಯ ಶಿಕ್ಷಕರು ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮೊಟ್ಟೆಯ ದರ ಏರಿಕೆಯಿಂದ ಅಕ್ಷರ ದಾಸೋಹ ಯೋಜನೆಗೆ ಶಿಕ್ಷಕರೇ ಹೆಚ್ಚುವರಿ ಹಣ ಭರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ಅಂಜನಪ್ಪ ಮಾತನಾಡಿ, ಅಕ್ಷರ ದಾಸೋಹ ಯೋಜನೆಯಡಿ ಮಕ್ಕಳಿಗೆ ನೀಡಲಾಗುತ್ತಿರುವ ಮೊಟ್ಟೆಯ ದರ 8 ರುನಿಂದ 9 ರುಗೆ ಏರಿಕೆಯಾಗಿದೆ. ಆದರೆ ಸರ್ಕಾರ ಪ್ರತಿ ಮೊಟ್ಟೆಗೆ 5 ರು ಮಾತ್ರ ಅನುದಾನ ಪಡೆಯಲು ಅವಕಾಶವಿದ್ದು, ಉಳಿದ ಹಣವನ್ನು ಶಿಕ್ಷಕರು ತಮ್ಮ ಸ್ವಂತ ಹಣದಿಂದ ಭರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಸರ್, ನಮ್ಮ ಉದ್ದೇಶ ಇಷ್ಟೇ ಸರ್, ಏನು ಸರ್ಕಾರದ ಆದೇಶಗಳನ್ನು ನಾವೆಲ್ಲರೂ ಸಹ ಪಾಲಿಸ್ತಿದ್ದೀವಿ ಸರ್. ಆದರೆ ಅಕ್ಷರ ದಾಸೋಹ ಸಂಬಂಧಪಟ್ಟಂಗೆ ಈ ಮೊಟ್ಟೆ ರೇಟನ್ನು ಗಗನಕ್ಕೆ ಮುಟ್ಟಿದೆ ಸರ್. ಇವತ್ತು 9 ರೂಪಾಯಿ ಬೆಲೆ ಇದೆ, ಆದರೆ ಅವ್ರು ಕೊಡ್ತಾ ಇರೋದು 5 ರೂಪಾಯಿ 20 ಪೈಸೆ ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಮೊಟ್ಟೆ ರೇಟ್ ಜಾಸ್ತಿಯಾಗಿ ಶಿಕ್ಷಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ಮತ್ತು ಸಕಾಲಕ್ಕೆ ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟಾಗ ಅಕ್ಕಿ, ಬೇಳೆ, ಎಣ್ಣೆ ಸರಬರಾಜು ಆಗ್ತಾ ಇಲ್ಲ ಸರ್. ಅದ್ರ ಜೊತೆಯಲ್ಲಿ ಎಣ್ಣೆ ಸಹ ಆಗ್ತಾ ಇಲ್ಲ. ಜೊತೆಗೆ ಈ ಗ್ಯಾಸು ತುಂಬ ಈ ಮುಖ್ಯ ಶಿಕ್ಷಕರಿಗೆ ಹೊರೆಯಾಗಿದೆ ಸರ್. ಒಂದು ಗ್ಯಾಸ್ ಸಿಲಿಂಡರ್ಗೆ 100 ರೂಪಾಯಿ ಕೈಯಿಂದ ಕೊಡ್ತಾ ಇದ್ದಾರೆ. 100 ರೂಪಾಯಿಂದ ಕೈಯಿಂದ ಕೊಟ್ಟು ಅದರಿಂದ ಕೊಡೋಕ್ಕೆ ಯಾವುದೇ ವೋಚರ್ಗಳನ್ನು ನಾವು ಇಡೋಕ್ಕೆ ಅವಕಾಶ ಇಲ್ಲ. ಆದರೆ ಈ ಒಂದು ಒತ್ತಡಗಳು ತುಂಬ ಮುಖ್ಯ ಶಿಕ್ಷಕರು ಮಾಡ್ತಾ ಇದ್ದಾರೆ ಸರ್. ಅದರ ಜೊತೆಯಲ್ಲಿ ಹಿಂದಿನ ವರ್ಷದಲ್ಲಿ 32 ದಿನಗಳ ಮೊಟ್ಟೆ CGN ಬಿಡುಗಡೆ ಆಗಿಲ್ಲ ಸರ್. ಹಾಗಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಂಡಾಧಿಕಾರಿಗಳು ಮೇಡಮ್ ಅವ್ರಿಗೂ ಸಹ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆ CO ಮೇಡಮ್ ಅವ್ರಿಗೂ ಸಹ ರಾಜ್ಯ ಕುಕ್ಕುಟ ಉದ್ಯಮ ನಿಗದಿಪಡಿಸುವ ದೈನಂದಿನ ಮೊಟ್ಟೆಯ ದರವನ್ನು ಆಧರಿಸಿ ಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಲು ಸ್ಪಷ್ಟವಾದ ಆದೇಶ ಹೊರಡಿಸಬೇಕು. ಅಕ್ಷರ ದಾಸೋಹದ ಬೇಳೆ ಹಾಗೂ ಎಣ್ಣೆಯನ್ನು ಶಾಲೆಗಳಿಗೆ ಸಮರ್ಪಕವಾಗಿ ವಿತರಣೆ ಮಾಡುತ್ತಿಲ್ಲ. ಸಂಚಿತ ನಿಧಿಯಿಂದ ಖರೀದಿಸುವಂತೆ ಸೂಚಿಸಲಾಗಿತ್ತಾದರೂ ಅನೇಕ ಶಾಲೆಗಳಲ್ಲಿ ಸಂಚಿತ ನಿಧಿ ಲಭ್ಯವಿಲ್ಲದ ಕಾರಣ ತಕ್ಷಣವೇ ಬೇಳೆ ಮತ್ತು ಎಣ್ಣೆಯನ್ನು ಶಾಲೆಗಳಿಗೆ ವಿತರಣೆ ಮಾಡಬೇಕು. ಈ ಕುರಿತು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಶಿಕ್ಷಕರು ಅನುಭವಿಸ್ತಾ ಇದ್ದೀವಿ. ಉದಾಹರಣೆಯಾಗಿ ಅರ್ಧೇಶಹಳ್ಳಿ ಶಾಲೆ 650 ಮಕ್ಕಳಿದ್ದಾರೆ. ಸರ್ಕಾರ ಬಿಡುಗಡೆ ಮಾಡೋದು ಒಂದು ದಿನಕ್ಕೆ ಅಲ್ಲಿ 4,000 ರೂಪಾಯಿ. ಇವತ್ತು 650 ಮಕ್ಕಳಿಗೆ 8 ರೂಪಾಯಿ ಅನುದಾನ ಅಂದ್ರೆ ಕೂಡ ನಾವು ಮೊಟ್ಟೆ ವಿತರಣೆ ಮಾಡಬೇಕು ಅಂದರೆ ಸುಮಾರು 6,000 ರೂಪಾಯಿ ಆಗ್ತದೆ. ಸೊ ಈ ಹೆಚ್ಚುವರಿಯಾಗಿ ಮುಖ್ಯ ಶಿಕ್ಷಕರೇ ಭರಿಸ್ತಾ ಇದ್ದಾರೆ. ಸರ್ಕಾರದ ಯೋಜನೆಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಿದ್ದೀವಿ. ಮೂಕ ರೋಧನೆಯನ್ನು ಕೂಡ ಅನುಭವಿಸ್ತಾ ಇದ್ವಿ. ಭಾಳಷ್ಟು ನೋವನ್ನು ನಮ್ಮ ಮುಖ್ಯ ಶಿಕ್ಷಕರು ಅನುಭವಿಸ್ತಾ ಇದ್ವಿ. ಗ್ಯಾಸ್ ಸಮಸ್ಯೆ, ಅಕ್ಷರ ದಾಸೋಹ CG ಸಮಸ್ಯೆ, ಸಕ್ಕರೆ ಸಾಲಿರುವಾರು ಕಡಿಮೆ, ಎಲ್ಲರೂ ಕೂಡ ಒಳ್ಳೆ ಟೈಮಲ್ಲಿ ರೈಟ್ ಟೈಮಲ್ಲಿ ನಮಗೆ ಅನುದಾನಗಳು ಬಿಡುಗಡೆ ಆಗ್ತಿಲ್ಲ. ಇದಕ್ಕೆ ಮೊಟ್ಟೆ ಅನುದಾನಕ್ಕೆ ರೈಟ್ ಪರಿಹಾರ ಏನಂತಂದರೆ, ರಾಜ್ಯ ಕುಕ್ಕುಟ ಉದ್ಯಮ ದಿನಪತ್ರಿಕೆಗಳಲ್ಲಿ ಪ್ರತಿದಿನ ಪ್ರಕಟ ಮಾಡುತ್ತೆ, ಇಂಥ ದಿನ ಇಷ್ಟು ದಿನ ಈ ಮೊಟ್ಟೆ ರೇಟ್ ಈ ರೀತಿ ಇದೆ ಅಂತಂದ. ನಮಗೆ ಸರ್ಕಾರ ಅದೇ ಅನುದಾನವನ್ನು ನಾವು ವಿತರಣೆ ಮಾಡಾದ್ಮೇಲೆ ನಮ್ಮ ಮುಖ್ಯ ಶಿಕ್ಷಕರ ಖಾತೆಗಳಿಗೆ ಜಮಾ ಮಾಡೋದೇ ಇದಕ್ಕೆ ರೈಟ್ ಇದು ಅಂತ ಹೇಳಿದ್ದೀವಿ. ಸೊ ಇದು ದಯವಿಟ್ಟು ಇದು ನಮ್ಮ ಅಕ್ಷರ ದಾಸೋಹ ಇದನ್ನು ಮುಕ್ತಿಗೊಳಿಸಿದ್ರೆ ನಾವು ಕಚೇರಿಗಳಲ್ಲಿ ನಿಜವಾಗ್ಲೂ ಶಾಲೆಗಳಲ್ಲಿ ಪಾಠ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ಅಕ್ಷರ ದಾಸೋಹ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿತವೆ ಅಂತೇಳಿ ನಮ್ಮ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಾವು ಇವತ್ತು ಮಾಡಿದ್ದೀವಿ. ಮಕ್ಕಳಿಗೆ ನೀಡಲಾಗುತ್ತಿರುವ ಹಾಲಿಗೆ ಸಕ್ಕರೆ ಖರೀದಿಸಲು ನೀಡುತ್ತಿರುವ ಅನುದಾನವೂ ಸಾಕಾಗುತ್ತಿಲ್ಲ. ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರತಿ ಶೈಕ್ಷಣಿಕ ವರ್ಷವೂ ಅಕ್ಷರ ದಾಸೋಹ ಅನುದಾನವನ್ನು ಪರಿಷ್ಕರಿಸಿ ಹೆಚ್ಚಳ ಮಾಡಬೇಕು ಎಂದು ಶಿಕ್ಷಕರ ಸಂಘ ಒತ್ತಾಯಿಸಿದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಸಂತಿ ಅಮರ್ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ KN ಅನುರಾಧ ಅವರಿಗೆ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಯತೀಶ್ ಕುಮಾರ್, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ತಾಲೂಕು ಅಧ್ಯಕ್ಷರು, ಶಾಲೆಯ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕಳೆದ 3 ತಿಂಗಳಿಂದ ಮಳೆ ಇಲ್ಲದ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಕುಸಿದಿದೆ. ಇನ್ನು ಮಳೆ ಬಂದರೂ ಯಾವ ಬೆಳೆಯನ್ನು ಹಾಕಲು ಸಾಧ್ಯವಿಲ್ಲ. ಕೃಷಿ ಚಟುವಟಿಕೆಗಳು ನಿಂತಿರುವುದರಿಂದ ರೈತರಿಗೆ ಮಾತ್ರವಲ್ಲ, ಕೂಲಿ ಕಾರ್ಮಿಕರಿಗೂ ಕೆಲಸ ಸಿಗ್ತಿಲ್ಲ. ಹೆಣ್ಣು ಮಕ್ಕಳು ಕೆಲಸವಿಲ್ಲದೆ ಅಲಿದಾಡುವಂತಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬರಗಾಲ ಜಿಲ್ಲೆ ಎಂದು ಘೋಷಿಸಲಿ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸರ್ಕಾರವನ್ನು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ನಂಜುಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಣ್ಣು ಕಾಣದ ವೃದ್ಧರಿಗೆ ಕನ್ನಡಕ ಮತ್ತು ವಾಕಿಂಗ್ ಸ್ಟಿಕ್ ಹಾಗೂ ಔಷಧಿಗಳನ್ನು ಉಚಿತವಾಗಿ ವಿತರಿಸಿದ್ರು. ಪೆರೇಸಂದ್ರ ಸುತ್ತಮುತ್ತ ಜನರು ಆರೋಗ್ಯ ಶಿಬಿರದ ಉಪಯೋಗ ಪಡೆದರು.
ಕೆಲವರಿಗೆ ಹೆಚ್ಚಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಇರುವವರಿಗೆ ಆಸ್ಪತ್ರೆಗೆ ಬರಲು ಸೂಚಿಸಿದ್ದಾರೆ. ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡ ರೋಗಿಗಳು, ವೃದ್ಧರು ಮತ್ತು ಮಹಿಳೆಯರೊಂದಿಗೆ ಮಾತನಾಡಿದ ಸಂದೀಪ್ ರೆಡ್ಡಿ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿರುವುದರಿಂದ ಎಷ್ಟೊಂದು ಜನರಿಗೆ ಆರೋಗ್ಯದ ಸಮಸ್ಯೆ ಇದೆ ಎಂಬುದು ಗೊತ್ತಾಗಲಿದೆ. ನೂರಾರು ಜನ ಈ ಒಂದು ಸಣ್ಣ ಆರೋಗ್ಯ ಶಿಬಿರಕ್ಕೆ ಬರ್ತಾರೆ ಅಂದ್ರೆ ಸರ್ಕಾರ ಆರೋಗ್ಯ ರಕ್ಷಣೆಯಲ್ಲಿ ವಿಫಲವಾಗಿದೆ ಅನ್ನೋದು ಅರ್ಥವಾಗುತ್ತೆ. ಯಾವುದೇ ಸರ್ಕಾರಗಳು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು, ಅದನ್ನ ಮಾಡ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ಮಳೆ ಇಲ್ಲದೆ ರೈತರ ಜಮೀನುಗಳೆಲ್ಲ ಬೀಡು ಬಿಟ್ಟಿವೆ. ಕೃಷಿ ಚಟುವಟಿಕೆಗಳು ನಿಂತು ಹೋಗಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಕೂಲಿ ಸಿಗ್ತಿಲ್ಲ, ಮಹಿಳೆಯರು ಪರದಾಡುವಂತಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು, ಶಾಸಕರು, ಮಂತ್ರಿಗಳು ಆದಷ್ಟು ಶೀಘ್ರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬರಗಾಲ ಜಿಲ್ಲೆ ಎಂದು ಘೋಷಿಸಿ ಪರಿಹಾರ ನೀಡಬೇಕು, ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಬೇಕು ಎಂದು ಒತ್ತಾಯಿಸಿದರು. ಏನಿವತ್ತು ರೈತರು ಮಳೆಯನ್ನೇ ನಂಬಿಕೊಂಡು ಕೆಲಸ ಮಾಡುವಂತಹ ರೈತರಿಗೆ ಇವತ್ತು ಬೆಳೆಗಳಿಡಕ್ಕಾಗ್ತಿಲ್ಲ. ಈಗಾಗಲೇ ಬಿತ್ತನೆ ಮಾಡುವಂತಹ ಸಮಯ ಮುಗಿದೋಗಿದೆ, ಸರಿಯಾದ ಸಮಯಕ್ಕೆ ಮಳೆಗಳ ಪ್ರಾರಂಭ ಆಗಿಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಇಮ್ಮಿಡಿಯೇಟ್ ತುರ್ತಾಗಿ ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ರೈತರ ಪರವಾಗಿ ನಿಂತ್ಕೊಂಡು ಅವರಿಗೆ ಏನು ಒಂದು ಹಾನಿಯಾಗಿದೆ ಅದಕ್ಕೆ ಒಂದು ಆರ್ಥಿಕವಾದಂತಹ ಬೆಂಬಲ ಕೊಡುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಮತ್ತು ಬರಗಾಲ ಬಂದಿರೋದ್ರಿಂದ ಬರೀ ರೈತರಿಗೆ ಮಾತ್ರ ಅಲ್ಲ, ಕೂಲಿಗೆ ಹೋಗುವಂಥ ಕೆಲಸಕ್ಕೆ ಹೋಗುವಂತಹ ಜನಕ್ಕೂ ಸಹ ಹೊಟ್ಟೆಪಾಡಿಗೂ ತೊಂದರೆ ಆಗುವಂಥ ಕೆಲಸ. ಯಾಕಂದರೆ ಮಳೆ ಬಂದಿದ್ದರೆ ಬಿತ್ತನೆ ಆಗ್ತಿತ್ತು, ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಆಗ್ತಿತ್ತು, ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಲಿ ಕೆಲಸ ಸಿಕ್ತಿತ್ತು, ಒಂದಷ್ಟು ಹಣ ನೋಡುವಂಥ ಕೆಲಸ ಆಗ್ತಿತ್ತು. ಅದಕ್ಕೂ ಸಹ ಇದು ಹೊಡೆತ ಬಿದ್ದಿದೆ. ಇದನ್ನೂ ಸಹ ಸರ್ಕಾರ ಅಡ್ರೆಸ್ ಮಾಡಿ ಅವರಿಗೆಲ್ಲರಿಗೂ ಬೇರೆ ಬೇರೆ ಸ್ಕೀಮಲ್ಲಿ ಕೆಲಸ ಕೊಡುವಂತಹ ಅವ್ರಿಗೇನು ಅವರ ಜೀವನ ಸುಗಮವಾಗಿ ನಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಜನಗಳ ಪರವಾಗಿ ನಿಂತ್ಕೊಳ್ಳುವಂತಹ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಈ ವೇಳೆ ಮುಖಂಡರಾದ ಮಂಚಿನಹಳ್ಳಿ ರಿಯಾಜ್, ಶ್ರೀಕಾಂತ್, ಹರೀಶ್, ಸ್ಥಳೀಯ ಮುಖಂಡರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೇವಲ ವಿಷಯಾಧಾರಿತ ಓದಿನ ಕಡೆ ಗಮನ ನೀಡಿದ್ರೆ ಸಾಲದು, ಪಠ್ಯೇತರ ಚಟುವಟಿಕೆಗಳತ್ತಲೂ ಆಸಕ್ತಿ ತೋರಬೇಕು. ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ನಡೆಸಿ ವಿಜ್ಞಾನದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ ಕೆಜೆವಿಎಸ್ ವಿಜ್ಞಾನಾಸಕ್ತಿ ಸ್ವಾತಂತ್ರ್ಯ ಹೋರಾಟದ ಬಗೆಗಿನ ನೆನಪಿನ ಚಟುವಟಿಕೆಗಳು ಸಮಾಜದ ಓರೆಕೋರೆಗಳನ್ನು ತಿದ್ದುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ವಿದ್ಯಾ ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಆಯೋಜಿಸಿದ್ದ ಸರ್ ಸಿ.ವಿ. ರಾಮನ್ ಜಯಂತಿ ಅಂಗವಾಗಿ ಆನ್ಲೈನ್ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ವಿಜೇತರಿಗೆ ಚಿಕ್ಕಬಳ್ಳಾಪುರ ನಂದಿ ರಂಗಮಂದಿರದಲ್ಲಿ ಬಹುಮಾನ ವಿತರಣಾ ಸಮಾರಂಭ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ವಿದ್ಯಾರವರು, ಕೆಜೆವಿಎಸ್ ಸಮಿತಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿಜ್ಞಾನ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ವಿದ್ಯಾರ್ಥಿಗಳು ಇಂತಹ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ನಲ್ಲಿ ಪಾಲ್ಗೊಂಡ್ರೆ ಉನ್ನತ ಶಿಕ್ಷಣಕ್ಕೆ ಹೋಗುವಾಗ ಹೆಚ್ಚು ಉಪಯೋಗವಾಗುತ್ತದೆ. ವಿಷಯಾಧಾರಿತ ಓದು ಪರೀಕ್ಷೆಗೆ ಸೀಮಿತವಾದರೆ ಇತರೆ ಚಟುವಟಿಕೆಗಳು ನಿಮ್ಮ ಮನಸ್ಸು ಮತ್ತು ದೇಹದ ಬೆಳವಣಿಗೆಗೆ ಅನುಕೂಲವಾಗುತ್ತದೆ ಎಂದರು. ಈ ಮಕ್ಕಳು ತುಂಬ ಜನ ಬಂದಿದ್ದೀರಾ. ನಿಮ್ಮ ನೋಡಿ, ನೀವು ಸ್ಕೂಲಲ್ಲಿ ನಿಮ್ಮ ಎಜುಕೇಷನ್ ಜೊತೆ ನೀವು ಈ ರೀತಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನೀವು ಇನ್ವಾಲ್ವ್ ಆದರೆ ನಿಮ್ಮ ಎಜುಕೇಷನ್ ಜೊತೆ ಒಳ್ಳೆ ಜ್ಞಾನ ಕೂಡ ಇಂಪ್ರೂವ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೋರ್ಟ್ಸ್ ಇರ್ಬೋದು, ಕ್ವಿಜ್ ಕಾಂಪಿಟೇಷನ್ಸ್ ಇರ್ಬೋದು, ಡ್ಯಾನ್ಸ್ ಕಾಂಪಿಟೇಷನ್ಸ್ ಇರ್ಬೋದು, ಸ್ಪೀಚ್ ಇರ್ಬೋದು, ಇದೇ ರೀತಿ ನೀವು ನೀವು ಓದುವಂಥ ಸಮಯದಲ್ಲಿ ನಿಮ್ಮ ಆ್ಯಕ್ಟಿವಿಟೀಸ್ ಏನಿರುತ್ತೆ ನೀವು ಅದನ್ನು ಬೆಳೆಸ್ಕೋಬೇಕು. ಇದು ನಿಮ್ಮ ಫ್ಯೂಚರಿಗೆ ಕೂಡ ಒಳ್ಳೆಯದಾಗುತ್ತೆ. ಯಾರು ಪ್ರೈಸ್ ತಗೊಳ್ತಾ ಇದ್ದೀರಾ ನಮಗೆಲ್ಲ ಕಂಗ್ರ್ಯಾಚುಲೇಟ್. ಹಾಗೂ ಯಾರು ಕೂಡ ಪಾರ್ಟಿಸಿಪೇಷನ್ ಇಸ್ ದ ಮೇನ್ ಥಿಂಗ್. ಪಾರ್ಟಿಸಿಪೇಟ್ ಕೂಡ ಯಾರು ಮಾಡಿದರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕೆಜೆವಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸಲು ಕೆಜೆವಿಎಸ್ ವರ್ಷದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಿ.ವಿ. ರಾಮನ್ ಜನ್ಮದಿನಕ್ಕೆ ವಿಶೇಷ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಲ್ಲಿ ವಿಜ್ಞಾನದ ವಿಷಯದತ್ತ ಹೆಚ್ಚು ಆಕರ್ಷಣೆ ಮಾಡುವ ಕೆಲಸ ಮಾಡುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ 500 ವಿದ್ಯಾರ್ಥಿಗಳು ಪಾಲ್ಗೊಂಡಿರುವುದು ಇಲ್ಲಿನ ಜಿಲ್ಲಾ ಸಮಿತಿಯ ಕಾರ್ಯ ಚಟುವಟಿಕೆಯನ್ನು ತೋರುತ್ತದೆ ಎಂದರು.
ಕಾರ್ಯಕ್ರಮದಲ್ಲಿ ಡಯಟ್ ಪ್ರಾಂಶುಪಾಲ ವೆಂಕಟೇಶ್, ಜಿಲ್ಲಾಧ್ಯಕ್ಷ ಕೆಎಂ ರೆಡ್ಡಪ್ಪ, ತಾಲೂಕು ಕಸಾಪ ಅಧ್ಯಕ್ಷ ಯಲುವಳ್ಳಿ ಸೊನ್ನೇಗೌಡ, ನಗರಸಭಾ ಮಾಜಿ ಸದಸ್ಯೆ ಅಣ್ಣಮ್ಮ, ಹೋಟೆಲ್ ರಾಮಣ್ಣ, ಆನಂದ್, ಸುಶೀಲಮ್ಮ, ಕಾವ್ಯ, ಚಿಕ್ಕರೆಡ್ಡಪ್ಪ ಇತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ಚಿಕ್ಕಬಳ್ಳಾಪುರದ ಕೆವಿ ಮತ್ತು ಪಂಚಗಿರಿ ದತ್ತಿ ಜಯಂತಿ ಪ್ರಯುಕ್ತ 30ನೇ ದತ್ತಿ ಜಯಂತಿ ಪ್ರಯುಕ್ತ ಇದೇ ತಿಂಗಳು 23ನೇ ತಾರೀಕು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಏರ್ಪಡಿಸಲಿದ್ದಾರೆ. ಇದೇ ನಮ್ಮ ಎಲ್ಲರ ಮೆಚ್ಚಿನ ನಾಯಕ ಕೆವಿ ನವೀನ್ ಕಿರಣ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಇದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ರಕ್ತದಾನವನ್ನು ಶಿಬಿರವನ್ನು ಯಶಸ್ವಿಗೊಳಿಸಿ. ನೀವು ಒಬ್ಬರು ರಕ್ತ ಕೊಟ್ಟರೆ 3 ಜನ ಪ್ರಾಣ ಉಳಿತದೆ, ನಮಗೂ ಆರೋಗ್ಯ ಭಾಗ್ಯ ಕೊಡ್ತಾರೆ. ದಯವಿಟ್ಟು ಈ ಸಲ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲೇ ಒಂದು ಯಶಸ್ವಿಗೊಳಿಸಬೇಕೆಂದು ಎಲ್ಲರೂ ಸವಿಯಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಮುದುಗುರ್ಕಿ ಗ್ರಾಮದಲ್ಲಿ ಶ್ರೀ ಬಂಡಮ್ಮ ದೇವಿ ಉತ್ಸವದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳೇ ಭಾಗಿಯಾಗಿ ದೇವಿಯನ್ನ ಹೊತ್ತು ಉತ್ಸವ ಮೆರವಣಿಗೆ ಮಾಡಿದ್ದಾರೆ. ಆಷಾಢ ಮಾಸದಲ್ಲಿ ಹೆಚ್ಚಾಗಿ ದೇವಿ ಆರಾಧನೆ ನಡೆಯುತ್ತದೆ. ಶಿಡ್ಲಘಟ್ಟ ತಾಲೂಕಿನ ಸಾದಹಳ್ಳಿ ಬಳಿ ಇರುವ ಬಂಡಮ್ಮ ದೇವಿ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಿ ಉತ್ಸವವನ್ನ ಹೆಣ್ಣು ಮಕ್ಕಳೇ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಅಂತರಗಂಗೆ ಬೆಟ್ಟದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಇದು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ. ಬೆಟ್ಟದ ಗುಡ್ಡದ ಮೇಲೆ ಕುಳಿತಿದ್ದ ಚಿರತೆ ಕಾಣಿಸಿಕೊಂಡಿದ್ದು ಈ ಕುರಿತ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದಾರೆ. ವಿಡಿಯೋದಲ್ಲಿ ಚಿರತೆ ಕುಳಿತುಕೊಂಡಿರುವ ದೃಶ್ಯ ಕಂಡುಬಂದಿದೆ. ಕೋಲಾರ ನಗರದ ಪುರಾತನ ಕಾಲದ ಕೋಟೆ ಬಡಾವಣೆಯ ಮಹಾತ್ಮ ಶನಿ ದೇವರಿಗೆ ದೇವಾಲಯದಲ್ಲಿ ಆಷಾಢ ಮಾಸದ ಮೊದಲ ಶನಿವಾರದ ಪಂಚಮಿ ಪ್ರಯುಕ್ತ ಜ್ಞಾನ ವರಾಹಿ ಅಲಂಕಾರದ ಜೊತೆಗೆ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜೆಯನ್ನ ಮಹಾಮಂಗಳಾರತಿಯನ್ನ ದೇವರಿಗೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಕೋಟೆ ಬಡಾವಣೆಯ ಮಹಾತ್ಮ ಶನಿದೇವರ ದೇವಾಲಯದ ಪ್ರಧಾನ ಅರ್ಚಕರಾದ ಅನಂತ ಪದ್ಮನಾಭ ದೀಕ್ಷಿತ್ ಅವರು ಮಾತನಾಡಿ, ಆಷಾಢ ಮಾಸದ ಮೊದಲ ಶನಿವಾರದ ಪಂಚಮಿ ಪ್ರಯುಕ್ತ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯದಲ್ಲಿ ಭಕ್ತರು ತಮ್ಮ ಅನುಗ್ರಹಕ್ಕೆ ತಕ್ಕಂತೆ ಕೋರಿಕೆಗಳಿಗೆ ತಕ್ಕ ಪ್ರತಿಫಲವನ್ನ ಭಗವಂತ ನೀಡುತ್ತಾರೆ, ಗ್ರಹಚಾರಗಳನ್ನ ನಿವಾರಣೆ ಮಾಡಿ ಜ್ಞಾನವನ್ನ ನೀಡುತ್ತಾರೆ ಎಂಬ ಉದ್ದೇಶ ಈ ದಿನದ್ದಾಗಿದೆ ಎಂದರು. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದು ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವರ್ಕ್ ಫ್ರಮ್ ಹೋಮ್ ಹೆಸರಲ್ಲಿ ಕೋಲಾರದಲ್ಲಿ ಕೋಟ್ಯಾಂತರರು ವಂಚಿಸಿ ಬೆಂಗಳೂರಿನ ಲೇಡಿ ಗ್ಯಾಂಗ್ ಪರಾರಿ. ಮನೆಯ ಮುಂದೆ ಕಸ ಹಾಕಿದ್ದಕ್ಕೆ ರಂಪಾಟ, ದಂಪತಿಗೆ ಚಾಕು ಇರಿದು ಪ್ರಾಣ ಬೆದರಿಕೆ ಹಾಕಿದ ಕಿರಾತಕರು. ಹೆರಿಗೆ ಮಾಡಿಸಲು ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ, ಜಿಲ್ಲಾ ಪಂಚಾಯಿತಿ ಸಿಇಒ ಆಸ್ಪತ್ರೆಗೆ ಭೇಟಿ, ಆರೋಪಿತ ವೈದ್ಯ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ. ರೈತ ಸಹಕಾರ ಸಂಘದ ಹೆಸರಿನಲ್ಲಿ ನಕಲಿ ರಸಗೊಬ್ಬರ ಮಾರಾಟ, ರೈತರಿಂದಲೇ ಮೋಸ ಪತ್ತೆ, ಆರೋಪಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು, ಕೃಷಿ ಅಧಿಕಾರಿಗಳಿಂದ ಅಂಗಡಿ ಸೀಸ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.